ಮಾಜಿ ಡಾನ್ ಮುತ್ತಪ್ಪ ರೈ ಎರಡನೆಯ ಪುತ್ರ ರಿಕಿ ರೈ ಕೊಲೆಗೆ ಯತ್ನ ನಡೆದಿದೆ. 2 ದಿನಗಳ ಹಿಂದೆಯಷ್ಟೇ ವಿದೇಶದಿಂದ ಬಂದಿದ್ದರು. ನಿನ್ನೆ ಸಂಜೆ ಬಿಡದಿ ಹೊರವಲಯದ ತಮ್ಮ ಫಾರ್ಮ್ ಹೌಸ್ಗೆ ಹೋಗಿದ್ರು. ಫಾರ್ಮ್ ಹೌಸ್ನ ಇಂಟೀರಿಯರ್ ಕೆಲಸವನ್ನು ಮಾಡಿಸ್ತಾ ಇದ್ರಂತೆ ರಿಕಿ ರೈ. ರಾತ್ರಿ ಸುಮಾರು 12:30 ವೇಳೆಗೆ ಕಾರಿನಲ್ಲಿ ಬೆಂಗಳೂರಿನ ಸದಾಶಿವನಗರಕ್ಕೆ ತೆರಳುವ ವೇಳೆ ಈ ಗುಂಡಿನ ದಾಳಿ ನಡೆದಿದೆ. ಫಾರ್ಮ್ ಹೌಸ್ನ ಗೇಟ್ ಮುಂಭಾಗದ ರಸ್ತೆಯಲ್ಲೇ ದುಷ್ಕರ್ಮಿ 2 ಸುತ್ತು ಗುಂಡು ಹಾರಿಸಿದ್ದಾನೆ. ಪರಿಣಾಮ ಕಾರ್ ಮುಂಭಾಗದ ಡೋರ್ ಸೀಳಿಕೊಂಡು ಹಿಂಬದಿ ಕೂತಿದ್ದ ರಿಕ್ಕಿ ರೈಗೆ ಗುಂಡು ತಗುಲಿದೆ. ರಿಕ್ಕಿ ರೈ ಬಲಗೈ ಮತ್ತು ಮೂಗಿನ ಭಾಗಕ್ಕೆ ಗಂಭೀರವಾಗಿ ಗಾಯ ಆಗಿದೆ. ಕೂಡಲೇ ಬಿಡದಿಯ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೂಗಿನ ಆಪರೇಷನ್ ಕೂಡ ಮಾಡಲಾಗಿದೆ. ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಿಸಬೇಕು ಅಂತಿದ್ದಾರೆ. ದಾಳಿ ವೇಳೆ ರಿಕ್ಕಿ ರೈ, ಡ್ರೈವರ್ ಬಸವರಾಜು ಗನ್ಮ್ಯಾನ್ ಕಾರ್ನಲ್ಲೇ ಇದ್ರು. ಇನ್ನು ಪ್ರಕರಣ ಸಂಬಂಧ ರಾಮನಗರ ಎಸ್ಪಿ ಶ್ರೀನಿವಾಸಗೌಡ ಸ್ಥಳ ಪರಿಶೀಲನೆ ನಡೆಸಿ ಹಲವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ. ಎಫ್ಎಸ್ಎಲ್ ಟೀಮ್ ಶ್ವಾನದಳ ತಪಾಸಣೆಯನ್ನು ಮಾಡಿದೆ. ಟವರ್ ಡಂಪ್ ಮೂಲಕ ಸ್ಥಳದಲ್ಲಿ ಸಕ್ರಿಯವಾಗಿದ್ದ ಮೊಬೈಲ್ ನಂಬರ್ಗಳ ಪತ್ತೆ ಮಾಡುವ ಕಾರ್ಯ ನಡೆದಿದೆ. ಸ್ಥಳದಲ್ಲಿ ಗುಂಡಿನ ಕಾರ್ಟ್ರಿಜ್ ಸಿಕ್ಕಿದೆ. ಸಿಮ್ ಇಲ್ಲದ ಕೀಪ್ಯಾಡ್ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮಾಡುತ್ತಾ ಇದ್ದಾರೆ. ಶೂಟರ್ ಪತ್ತೆಗೆ 3 ತಂಡಗಳ ರಚನೆಯನ್ನು ಈಗ ಮಾಡಲಾಗಿದೆ. ಮೂಗು ಇಷ್ಟು ಒಡೆದೋಗಿತ್ತು. ಸೊ ಜೊತೆ ಕೈಯಲ್ಲಿ ಕೂಡ ಒಳಗಡೆ ಫುಲ್ ರಕ್ತ ಸುರಿತಾ ಇತ್ತು. ಅದೇನು ಒಳಗಡೆ ಬುಲೆಟ್ ಇದೆಯೋ ಅಥವಾ ಏನು ನಮ್ಗೆ ಗೊತ್ತಿಲ್ಲ. ಡಾಕ್ಟರ್ಸ್ ಹೇಳ್ಬೇಕಾದ್ರೆ ಆಪರೇಷನ್ ಇದೆ ಅಂತ ಹೇಳಿದ್ದಾರೆ. ಮುತ್ತಪ್ಪರವರೆಗೂ ಅವತ್ತಿನ ಕಾಲದಿಂದ ಬೆದರಿಕೆಗಳಿತ್ತು. ಅವರು ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಾ ಇದ್ದಿತ್ತು. ಮುತ್ತಪ್ಪರವ್ರ ಮಗ ಅಲ್ವಾ ಅವರು, ಹಾಗಾಗಿ ವಿವಾದ ಇದ್ದೇ ಇರೋದು. ಅದ್ರಲ್ಲಿ ಅವ್ರು ಇದ್ದೇ ಇರ್ತಾರಲ್ಲ, ಖಂಡಿತ ಇವ್ರಿಗೆ ತೊಂದರೆ ಮಾಡಬೇಕು ಅಂತಾನೆ ಮಾಡಿರ್ತಕ್ಕಂಥದ್ದು. ಬಹಳ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಮಾಡಿರುವಂಥದ್ದು. ನಿನ್ನೆ ತಡರಾತ್ರಿ ಒಂದು ಘಟನೆ ನಡೆದಿದೆ ಬಿಡದಿಯಲ್ಲಿ. ಅದ್ರ ಸಂಬಂಧಿತವಾಗಿ ಇವಾಗ ಆಲ್ರೆಡಿ ಒಂದು FIRನ ನಾವು ದಾಖಲಿಸ್ಕೊಂಡಿದ್ದೀವಿ. ಇನ್ವೆಸ್ಟಿಗೇಷನ್ನ ಮುಂದುವರಿಸಿದ್ದೀವಿ. ಗಾಯಾಳುವಿದ್ದಾರೆ, ಅವರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಫರ್ದರ್ ಅವರ ಹೇಳಿಕೆಯನ್ನು ತಗೊಂಡಿದ್ದೀವಿ. ಮುಂದಕ್ಕೆ ತನಿಖೆಯನ್ನು ನಾವು ಆದಷ್ಟು ಬೇಗ ಪೂರ್ಣಗೊಳಿಸ್ತೇವೆ ನಂಬಿಕೆಯಲ್ಲಿದ್ದೀವಿ. ಅವ್ರದ್ದೊಂದು ಕೋರ್ಟ್ ಕೇಸ್ ಕಲಹ ಇರುತ್ತೆ, ಅದಕ್ಕೋಸ್ಕರ ಬಂದಿದ್ದಾರೆ. ಎಲ್ಲರನ್ನೂ ನಾವು ವಿಚಾರಣೆಗೆ ಒಳಪಡಿಸ್ತಿದ್ದೀವಿ. ಅವ್ರದ್ದು ವರ್ಷನ್ ಇದೆ, ಅವ್ರ ಸ್ಟೇಟ್ಮೆಂಟ್ಸ್ ಇದೆ, ಅವೆಲ್ಲ ನಾವು ಹೇಳಿಕೆಯನ್ನು ಪಡ್ಕೊತೀವಿ. ಯಾರನ್ನೂ ವಶಕ್ಕೆ ಪಡೆದಿಲ್ಲ. ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿದರು. ಫೈರ್ ಆಗಿರೋದು ಗೊತ್ತು, ಇಂಥವ್ರ ಮೇಲೆ ಫೈರ್ ಆಗಿದೆ, ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದರು. ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ. ಮುತ್ತಪ್ಪ ರೈ ಸಾವಿಗೂ ಮುನ್ನ ತನ್ನ 2 ಮಕ್ಕಳು, ಸಹೋದರನ ಮಗ, 2ನೇ ಪತ್ನಿ, ಮನೆ ಕೆಲಸಗಾರರು ಸೇರಿ ಎಲ್ಲರಿಗೂ ಕೂಡ ಆಸ್ತಿ ಭಾಗವನ್ನ ಮಾಡಿ ಮುತ್ತಪ್ಪ ರೈ ವಿಲ್ಲನ್ನು ಬರೆಸಿದ್ರು. ಆದರೆ ಇದೇ ವಿಚಾರಕ್ಕೆ ಚಿಕ್ಕಮ್ಮ ಅನುರಾಧ, ರಿಕ್ಕಿ ರೈ ಮಧ್ಯೆ ಆಸ್ತಿ ಗಲಾಟೆ ಜೋರಾಗಿ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತು. ಇದೇ ಕಾರಣಕ್ಕೆ ಅನುರಾಧ, ಮುತ್ತಪ್ಪ ರೈ ಆಪ್ತ ರಾಕೇಶ್ ಮಲಿ, ಉದ್ಯಮಿ ನಿತೇಶ್ ಶೆಟ್ಟಿ, ವೈದ್ಯನಾಥ್ ಎಂಬ 4 ಮೇಲೆ ಅನುಮಾನ ಇದೆ ಅಂತ ರಿಕ್ಕಿ ರೈ ಕಾರು ಚಾಲಕ ಬಸವರಾಜು ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ದೂರಿನ ಅನ್ವಯ 4 ಮೇಲೆ FIR ಕೂಡ ಈಗ ದಾಖಲಾಗಿದೆ. ಸೊ ಹಾಗಿದ್ದಾಗ ಈ ಡ್ರೈವರ್ ಕೊಟ್ಟಂತ ದೂರಿನಲ್ಲಿ ಏನಿದೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ಬಿಡೋಣ. ಬೆಂಗಳೂರಿನ ಸದಾಶಿವನಗರದ ರಿಕ್ಕಿ ರೈ ನಿವಾಸದಿಂದ ಸಂಜೆ 6 ಗಂಟೆಗೆ ನಾವು ಹೊರಟ್ವಿ ಅಂತ ಅವ್ರು ಹೇಳೋದು. ಅಂದರೆ ಘಟನೆ ಏನಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಪೂರ್ತಿಯಾಗಿ ಹೇಳಬೇಕಾಗುತ್ತೆ ಅಲ್ಲ. ಸೊ ಸಂಜೆ 7:30 ಸುಮಾರಿಗೆ ಬಿಡದಿ ಮನೆಗೆ ನಾವು ತಲುಪಿದ್ವಿ. ಅಂದರೆ ಅದು ಅವರ ಫಾರ್ಮ್ ಹೌಸಿಗೆ ಹೋಗಿ ತಲುಪ್ತಾರೆ 7:30ಕ್ಕೆ. ಎಂದಿನಂತೆ ವಿಶ್ರಾಂತಿಯನ್ನು ಪಡೆದು ರಾತ್ರಿ 11 ಸುಮಾರಿಗೆ ಬೆಂಗಳೂರಿಗೆ ಹೊರಡೋಕೆ ಮುಂದಾದರು ಅವರು. ಎಲ್ಲವೂ ಕೂಡ ಆಯಿತು. ಕಪ್ಪು ಬಣ್ಣದ ಫಾರ್ಚುನರ್ ಸಂಖ್ಯೆ KA 53 MC 7128 ಕಾರ್ನಲ್ಲಿ ಅವರು ಹೊರಡಕ್ಕೆ ಶುರು ಮಾಡ್ತಾರೆ. ತದನಂತರ ನಾನು ಮತ್ತು ರಿಕ್ಕಿ ರೈ, ಗನ್ಮ್ಯಾನ್ ರಾಜ್ಪಾಲ್ ಬಿಡದಿ ಮನೆಯನ್ನು ಬಿಡ್ತಾರೆ 11:15ಗೆ. ಘಟನೆ ನಡೆದ ಸ್ಥಳದಲ್ಲಿ ಮೊದಲಿಗೆ ಟಪ್ ಅಂತ ಜೋರಾದ ಒಂದು ಶಬ್ದ ಬಂತು ಅಂತ ಡ್ರೈವರ್ ಹೇಳೋದು. ಇದನ್ನು ದೂರಿನಲ್ಲಿ ಕೊಟ್ಟಿರೋದು. ಸ್ವಲ್ಪ ದೂರ ಮುಂದೆ ನಿಲ್ಲಿಸಿ ಕೆಳಗೆ ಇಳಿದು ಟೈರ್ ಪರೀಕ್ಷೆಯನ್ನು ಮಾಡ್ಕೊಂಡ್ವಿ. ಎಲ್ಲ ಸರಿ ಇದ್ದ ಕಾರಣ ಅಲ್ಲಿಂದ ಹೊರಟು ಬಿಡದಿಯ ರೈಲ್ವೆ ಕ್ರಾಸ್ವರೆಗೂ ಕೂಡ ಹೋಗಿ ತಲುಪ್ತಾರೆ ಅವರು. ಈ ವೇಳೆ ರಿಕ್ಕಿ ರೈ ತಮ್ಮ ಪರ್ಸನ್ನು ಬಿಟ್ಟಿರೋದಾಗಿ ಹೇಳ್ತಾರೆ. ರಿಕ್ಕಿ ರೈ ಸೂಚನೆಯಂತೆ ವಾಪಸ್ ಬಿಡದಿ ಮನೆಗೆ ಮತ್ತೆ ವಾಪಸ್ ಹೋಗ್ತಾರೆ ಅವರು. ಸೊ ಬಳಿಕ ರಾತ್ರಿ ಸುಮಾರು 12:50 ಗಂಟೆಗೆ ಬಿಡದಿ ಮನೆಯ ಗೇಟನ್ನು ದಾಟಿ ಹೊರ ಬರ್ತಾರೆ. ಅಂದರೆ ಆರಂಭದಲ್ಲಿ 11:30 ಹೋಗಿರ್ತಾರೆ. ಆಮೇಲೆ ವಾಪಸ್ ಬಂದು ಮತ್ತೆ ಹೋಗ್ತಾರೆ ಪರ್ಸ್ ಬಿಟ್ಟಿದ್ದೀನಿ ಅಂತೇಳಿ. ಅದನ್ನು ತೊಗೊಂಡು ವಾಪಸ್ ಬರೋಷ್ಟೊತ್ತಿಗೆ 12:50 ಆಗುತ್ತೆ. ಈ ವೇಳೆ 11 ಗಂಟೆಗೆ ಕೇಳಿದ್ದ ಶಬ್ದ ಅದೇ ಜಾಗದಲ್ಲಿ ಮತ್ತೆ ಕೇಳಿಸುತ್ತೆ. ನನ್ನ ಕಡೆಯಿಂದ ಏಕಾಏಕಿ ಗುಂಡಿನ ದಾಳಿ ಆಗುತ್ತೆ. ಅಂದರೆ ಅವರಿರೋ ಡ್ರೈವರ್ ಇರುವಂಥ ಜಾಗದಲ್ಲಿ ಗುಂಡಿನ ದಾಳಿ ನಡೆಯುತ್ತೆ. ನಾನು ಪಾರಾದೆ, ಆದರೆ ರಿಕ್ಕಿ ರೈ ಅವರ ಮೂಗು ಮತ್ತು ಬಲತೋಳಿನ ಮೇಲೆ ಗಾಯ ಆಯಿತು ಅಂತ ಡ್ರೈವರ್ ಹೇಳೋದು. ಪ್ರಾಣಾಪಾಯದಿಂದ ಪಾರಾಗಿ ಗುಂಡಿನ ದಾಳಿಯಿಂದ ಅತೀವ ರಕ್ತಸ್ರಾವವಾಗ್ತಾ ಇತ್ತು. ಸಹಜವಾಗಿ ಆ ಥರ ಆದಾಗ ಕೂಡಲೇ ನನ್ನ ಶರ್ಟ್ ಬಿಚ್ಚಿ ರಿಕ್ಕಿ ರೈ ಮುಖಕ್ಕೆವನ್ನು ಒತ್ತಿ ಹಿಡದೆ ಅಂತ ಹೇಳಿ ಪ್ರಾಥಮಿಕವಾಗಿ ಆಗಬೇಕಾಗಿದ್ದು ಅದನ್ನೇ. ಬ್ಲಡ್ ಆಚೆ ಹೋಗುವಂಥ ಸಂದರ್ಭದಲ್ಲಿ ಅದನ್ನು
ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಅದೇ ಕಾರಿನಲ್ಲೇ ಬಿಡದಿಯ ಭರತ್ ಕೆಂಪಣ್ಣ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ವಿ ನಾವು ಅಂತೇಳಿ. ಕೂಡಲೇ ವೈದ್ಯರು ಪರೀಕ್ಷೆಯನ್ನು ಮಾಡಿದರು. ರಕ್ತ ನಿಲ್ಲಿಸುವ ಪ್ರಯತ್ನವನ್ನು ಅವರು ಪಟ್ಟರು ಅಂಥೇಳಿ. ಅದೇ ಆಸ್ಪತ್ರೆ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಹೋಗುವಂತೆ ಕೂಡ ತಿಳಿಸಿದರು. ಈ ವೇಳೆ ರಿಕ್ಕಿ ರಾಯ್ ಅವರು ರಾಕೇಶ್ ಮಲ್ಲಿ, ಅನುರಾಧ, ನಿತೀಶ್ ಶೆಟ್ಟಿ, ವೈದ್ಯನಾಥ್ ಹೆಸರನ್ನು ಹೇಳಿದ್ರು ಅಂತ ಇವರು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ರಿಕ್ಕಿ ರಾಯ್ ಅವರೇ ಹೇಳಿದ್ದಕ್ಕೆ ನಾನು ಅದನ್ನು ದೂರನ್ನು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಅವರ ಡ್ರೈವರ್ ಹೇಳಿರೋದು. ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಹೇಳಕ್ ಬರಲ್ಲ. ಬಟ್ ಆಸ್ತಿ ವಿವಾದ ಇದರಲ್ಲಿ ಅವರ ಎರಡನೇ ಹೆಂಡತಿ ಮತ್ತು ಆ ಕೇಸು ಇತ್ತೀಚೆಗೆ ಅಷ್ಟೇ ಕಾಂಪ್ರಮೈಸ್ ಆಗಿ ಅದು ಒಂದು ಹಂತಕ್ಕೆ ಇತ್ಯರ್ಥ ಆಗಿತ್ತು. ಸಂಪೂರ್ಣವಾಗಿ ಕಾಂಪ್ರಮೈಸ್ ಆಗಿದೆಯೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ, ಅಥವಾ ಬೇರೆ ರೀತಿ ಯಾವ್ದು ಇದೆ ಅಂತ ಇನ್ನು ಪೊಲೀಸ್ ಇಲಾಖೆ ಅವ್ರದ್ದು ಏನು ಇನ್ವೆಸ್ಟಿಗೇಷನ್ ಇದೆ ಅದರಿಂದಲೇ ಗೊತ್ತಾಗುತ್ತೆ. ಮುತ್ತಪ್ರಾಯ್ ಮಗ ಇರೋದ್ರಿಂದ ನ್ಯಾಚುರಲ್ ಆಗಿ ಮುತ್ತಪ್ರಾಯ್ ಅವರ ಒಂದು ದ್ವೇಷ ಮಗನ ಮೇಲೇನೂ ಮುಂದುವರಿಯೋಕೆ ಸಾಧ್ಯತೆ ಇದೆ. ಸೊ ಅದರಿಂದಾಗಿ ಅದು ಹೇಳಕ್ ಬರಲ್ಲ. ಮಾಡಿದ ಕರ್ಮಗಳು ಎಲ್ಲಿ ಹೋಗುತ್ತೆ? ತಂದೆ ತಾಯಿಗಳು ಮಾಡಿರುವಂಥ ಪುಣ್ಯದ ಫಲಗಳು ಮಕ್ಕಳಿಗೆ ಸಿಗುತ್ತೆ ಅಂತ ನಮ್ಮಲ್ಲಿ ಮಾತುಗಳನ್ನು ಹೇಳ್ತಾರೆ. ಸಾಮಾನ್ಯವಾಗಿ ತಂದೆ ತಾಯಿಗಳು ಹೇಗೆ ನಡ್ಕೊಳ್ತಾರೆ, ಅವರು ಕೆಟ್ಟದ್ದು ಕೆಲಸ ಮಾಡಿದರೆ ಅದರ ಪರಿಣಾಮಗಳು ಮಕ್ಕಳು ಅನುಭವಿಸ್ತಾರೆ, ಅವರು ಒಳ್ಳೆಯದನ್ನು ಮಾಡಿದರೆ ಮಕ್ಕಳು ಅದನ್ನು ಅನುಭವಿಸ್ತಾರೆ, ಅವರಿಗೆ ಅದರ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಇಲ್ಲೂ ಕೂಡ ಅಪ್ಲೈ ಆಗಬೇಕು. ಯಾರ್ಯಾರ ಶಾಪಗಳು ಯಾವಾಗಿತ್ತೋ, ಆವಾಗ ಏನೇನು ಘಟನೆಗಳಾಗಿತ್ತೋ, ಯಾರ್ಯಾರಿಗೆ ಎಷ್ಟೆಷ್ಟು ನೋವನ್ನು ಅನುಭವಿಸಿದ್ರು, ಅವರ ಶಾಪಗಳು ಏನೋ, ಆ ಕರ್ಮಗಳು ಹಾಗೆ ಮುಂದುವರಿಯುತ್ತೆ ಅಂತ ನಂಬಿಕೆ ಇರೋರಿಗೆ ಹೇಳ್ತಾ ಇದ್ದೀನಿ. ಆ ಕರ್ಮಗಳು ಹಾಗೇ ಇರುತ್ತೆ, ಅದಕ್ಕೆ ತಕ್ಕಂಗೆ ಪ್ರತಿಫಲಗಳು ಕೂಡ ಅದೇ ಜನ್ಮದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ತಿಳಿದವರೆಲ್ಲ. ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಶಾಸ್ತ್ರಗಳನ್ನು ಹೇಳುವಂಥವರು ಹಿರಿಯರು ಇವರೆಲ್ಲ ಹೇಳೋದೇನು, ನೀನು ಏನು ಕರ್ಮಗಳನ್ನು ಮಾಡ್ತೀಯ ಅದನ್ನು ನೀನು ಅನುಭವಿಸ್ತೀಯಪ್ಪ ಅಂಥೇಳಿ. ಅದಕ್ಕೆ ಒಳ್ಳೆಯದನ್ನು ಮಾಡೋದಾದರೆ ಮಾಡಬೇಕು, ಕೆಟ್ಟದ್ದು ಮಾಡಬಾರ್ದು ಅಂಥೇಳಿ. ಇವಾಗ ಏನೇ ದುಡ್ಡು ಐಶ್ವರ್ಯ ಎಲ್ಲ ಇದ್ರೂ ನೀನು ಮಾಡಿರುವಂಥ ಕರ್ಮಗಳು, ನೀನು ಮಾಡಿರುವಂಥ ಕೆಟ್ಟದ್ದೇನಾದರೂ ಇದ್ದರೆ ವಾಪಸ್ ಹೊಡೆಯುತ್ತೆ. ಯಾವ ರೂಪದಲ್ಲಿ ಹೊಡೆಯುತ್ತೆ ಅಂತ ಗೊತ್ತಾಗೋದಿಲ್ಲ. ಅದೃಷ್ಟ ಚೆನ್ನಾಗಿದ್ದರೆ ಬದುಕ್ತಾರೆ, ಅದೃಷ್ಟ ಚೆನ್ನಾಗಿಲ್ಲ ಅಂತಂದರೆ ಹೋಗ್ತಾರೆ. ಅಥವಾ ಇನ್ಯಾವುದೋ ಪುಣ್ಯದ ಕೆಲಸವನ್ನು ಮಾಡಿದರೆ ಆ ಪುಣ್ಯದ ಕೆಲಸ ಇಲ್ಲಿಗೆ ಬದುಕಿಸಿರುತ್ತೆ, ಒಂದು ಏಟನ್ನು ಕೊಟ್ಟುಬಿಟ್ಟು. ಎಚ್ಚರಿಕೆ ಕೂಡ ಅದು. ಈಗ ಅವಾಗವಾಗ ಪ್ರಕೃತಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ, ನೋಡು ಹುಷಾರ್ ಅಂತೇಳಿ. ನಾವು ಕೇಳಿಸ್ಕೊಳ್ಳೋದಿಲ್ಲ. ಅವಾಗ ಪಟಾರ್ ಅಂತ ಹೇಳಿ ಬೀಸುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ 10,000 50,000 ಜನ ಎಲ್ಲ ಸಾಯ್ತಾ ಇರ್ತಾರೆ. ಅಲ್ಲೆಲ್ಲೋ ಪ್ರವಾಹ ಬಂದಂತೆ, ಇಲ್ಲೆಲ್ಲೋ ಪ್ರವಾಹ ಬಂದಂತೆ, ಯಾಕೆ ಕೊಚ್ಕೊಂಡು ಹೋಯ್ತು. ಹಾಗೆ ಇಲ್ಲೂ ಮಾಡುವಂಥ ಕೆಲಸಗಳು ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಈ ವಿಚಾರದಲ್ಲಿ ಏನು ಅಟೆಂಪ್ಟ್ ಮಾಡಿದ್ದಾರೆ, ಆಸ್ತಿ ವಿಚಾರದಲ್ಲಿ ಏನು ಹೋಗ್ಬೇಕಾರೆ ಆಸ್ತಿ ತೊಗೊಂಡು ಹೋಗ್ತಾರಾ? ಆದರೂ ಆಸ್ತಿ ವಿಚಾರದಲ್ಲಿ ಜಗಳ, ಕಿತ್ತಾಟ. ಅವರೇನಾ ಅಥವಾ ಅಲ್ವಾ, ಅಥವಾ ಇನ್ಯಾವುದೋ ಬೇರೆ ದ್ವೇಷದಲ್ಲಿ ಈ ಥರ ಮಾಡಿದ್ದಕ್ಕೆ ಅವ್ರ ಮೇಲೆ ಅನುಮಾನ ಬರ್ತಾ ಇದೆಯಾ ಗೊತ್ತಿರಲ್ಲ. ಏನು ಬೇಕಾದರೂ ಆಗ್ಬೋದು. ಈಗ ಪೊಲೀಸರೇನು ಸ್ಥಳ ಮಹಜರನ್ನು ಮಾಡಿದ್ದಾರೆ, ಎಲ್ಲಿಂದ ಫೈರ್ ಆಗಿದೆ ಅಂತ ನೋಡ್ತಾರೆ, ಎಷ್ಟು ಡಿಸ್ಟೆನ್ಸಿಂದ ಫೈರ್ ಆಗಿದೆ ಅಂತ ನೋಡ್ತಾರೆ. ಅದು ಬಂದಿರುವಂಥ ಏಟು ನೋಡಿದ್ರೆ ಅದರ ಮೆಜರ್ಮೆಂಟನ್ನು ಮಾಡಿದರೆ ಯಾವ ಡಿಸ್ಟೆನ್ಸಿಂದ ಎಷ್ಟು ಮೀಟ್ರಿಂದ ಬುಲೆಟನ್ನು ಹೊಡೆದಿದ್ದಾರೆ ಅನ್ನುವಂಥದ್ದು ಡಿಸ್ಟೆನ್ಸ್ ಗೊತ್ತಾಗೇ ಆಗುತ್ತೆ. ಕ್ರೈಮಲ್ಲಿ ನಿಮಗೆ ಸೀನ್ಗಳನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಅದರ ವಿಚಾರದಲ್ಲಿ. ಫಾರೆನ್ಸಿಕ್ ಸೈನ್ಸಲ್ಲಿ ಫಸ್ಟಾಗಿ ಹೇಳುವಂಥದ್ದು ಅದನ್ನೇ, ಡಿಸ್ಟೆನ್ಸ್ ಮೆಜರ್ಮೆಂಟ್. ಬುಲೆಟ್ ಹತ್ತಿರದಿಂದ ಹೊಡೆದಾಗ ಎಷ್ಟು ಏಟ್ ಇರುತ್ತೆ, ದೂರದಿಂದ ಹೊಡೆದಾಗ ಹೇಗಿರುತ್ತೆ ಅಂಥೇಳಿ. ಸೊ ಹಾಗಾಗಿ ಅವ್ರಿಗೆ ಬಿದ್ದಿರುವಂಥ ಏಟು, ಮತ್ತು ಅದು ಯಾವುದು ಬುಲೆಟ್ ಇದೆ, ಕಾರ್ಡ್ರಿಜ್ ಏನಿದೆ, ಅದನ್ನು ಯಾವ ಪಿಸ್ತೂಲಲ್ಲಿ ಬಳಕೆ ಮಾಡ್ತಾರೆ, ಸಿಂಗಲ್ ಬ್ಯಾರೆಲ್ ಅಂತ ಹೇಳ್ತಾ ಇದ್ದಾರೆ ಅದನ್ನು, ಅದು ಎಲ್ಲಿಂದ ಬಂತು, ಆ ಬುಲೆಟನ್ನು ಖರೀದಿ ಮಾಡಿದ್ದೆಲ್ಲಿ, ಇವೆಲ್ಲವೂ ಕೂಡ ಬರುತ್ತೆ. ಕಾಲ್ ಡೀಟೇಲ್ಸು. ಈಗಿರುವಂಥ ಟೆಕ್ನಾಲಜಿಯಲ್ಲಿ ಕಂಡುಹಿಡಿಯೋದೇನು ಕಷ್ಟ ಅಲ್ಲ, ಯಾರು ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ಅರ್ಥ ಮಾಡ್ಕೊಳ್ಬೇಕು, ಒಳ್ಳೆಯದನ್ನು ಮಾಡಿ. ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತೆ. ಬಟ್ ಕೆಲವರು ಒಳ್ಳೇದು ಮಾಡಿದಾಗಲೂ ಕೆಟ್ಟದ್ದಾಗಿರುತ್ತೆ. ಅವ್ರಿಗೇನು ಉತ್ತರ ಕೊಡೋಣ ಅಂತ ತುಂಬ ಜನ ಕೇಳ್ತಾರೆ. ಇನ್ನು ಶನಿವಾರ ಧರಿಸಿದ ವಿದ್ಯಾರ್ಥಿಗೆ ಸಿಇಟಿ ಪರೀಕ್ಷೆಗೆ ಅವಕಾಶ ಕೊಡದ ಪ್ರಕರಣ ಭಾರೀ ವಿವಾದಕ್ಕೆ ಕಾರಣವಾದ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಇಬ್ಬರು ಹೋಮ್ಗಾರ್ಡ್ಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರ ವೀಕ್ಷಕರ ವರದಿ, ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಇಬ್ಬರು ಹೋಮ್ಗಾರ್ಡ್ಗಳನ್ನು ಅಮಾನತು ಮಾಡಲಾಗಿದೆ. ಇಲಾಖಾ ತನಿಖೆಗೂ ಕೂಡ ಶಿವಮೊಗ್ಗ ಡಿಸಿ ಅವರು ಆದೇಶವನ್ನು ಮಾಡಿದ್ದಾರೆ. ಘಟನೆಯನ್ನು ಖಂಡಿಸಿ ಕಲಬುರಗಿ, ಗದಗ, ಕೊಡಗು, ಬೀದರ್, ರಾಯಚೂರು, ವಿಜಯಪುರ, ಮೈಸೂರಿನಲ್ಲಿ ಬ್ರಾಹ್ಮಣ ಸಮುದಾಯದ ಮುಖಂಡರು ಪ್ರತಿಭಟನೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತ ಹೋರಾಟ ಮಾಡಿದ್ದಾರೆ. ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಬ್ರಾಹ್ಮಣ ಮಹಾಸಭಾ ಎಫ್ಐಆರ್ ದಾಖಲಿಸಿದೆ. ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಬ್ರಾಹ್ಮಣ ಮಹಾಸಭಾ ಆಗ್ರಹಿಸಿದೆ. ಉಡುಪಿಯ ಪರ್ಯಾಯ ಶ್ರೀಗಳಾದ ಸುಗುಣೇಂದ್ರ ಸ್ವಾಮೀಜಿಯವರು ಪೇಜಾವರ ಶ್ರೀಗಳು ಜನಿವಾರ ತೆಗೆಸಿದ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಪರೀಕ್ಷಾ ಪ್ರಾಧಿಕಾರಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ನೋಟಿಸ್ ಅನ್ನು ಕೊಟ್ಟಿದೆ. 3-4 ದಿನಗಳೊಳಗೆ ವರದಿ ಕೊಡಿ ಅಂತ ತಾಕೀತು ಮಾಡಿದೆ. ವಿದ್ಯಾರ್ಥಿಗೆ ನ್ಯಾಯ ಕೊಡಿಸುವುದಾಗಿ ಗೃಹ ಸಚಿವ ಪರಮೇಶ್ವರ್, ಎಂಬಿ ಪಾಟೀಲ್ ಕೂಡ ಭರವಸೆ ಕೊಟ್ಟಿದ್ದಾರೆ. ಈ ಮಧ್ಯೆ ಬೀದರ್, ಶಿವಮೊಗ್ಗ ಡಿಸಿಗಳು ಕೆಇಗೆ ವರದಿಯನ್ನು ಸಲ್ಲಿಸಿದೆ.
ಸಿಬ್ಬಂದಿಯ ಲೋಪದೋಷ ಸಾಬೀತಾಗಿದೆ, ಕ್ರಮಕ್ಕೆ ಶಿಫಾರಸು ಮಾಡಿದ್ದಾರೆ. ಈ ವರದಿಯನ್ನು ಉನ್ನತ ಶಿಕ್ಷಣ ಸಚಿವರಿಗೆ ಕೆಇಎ ರವಾನೆ ಮಾಡಿದೆ. ಇದರ ಬೆನ್ನಲ್ಲೇ ಡಿಸಿ ಸೂಚನೆಯ ಮೇರೆಗೆ ಬೀದರ್ನ ಸಾಯಿ ಸ್ಫೂರ್ತಿ ಪಿಯು ಕಾಲೇಜಿನ ಪ್ರಿನ್ಸಿಪಾಲ್ ಎಸ್ಜಿಎಯನ್ನು ಆಡಳಿತ ಮಂಡಳಿ ವಜಾಗೊಳಿಸಿದೆ. ವಾರದೊಳಗಡೆ ಅದು ಕ್ರಮ ತಗೊಳ್ಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಆ ಹುಡುಗ ಕೂಡ ತುಂಬಾ ಬಡತನದ ಕುಟುಂಬದಲ್ಲಿ ಬಂದಿರುವಂತಹ ಹುಡುಗ. ನಾವೆಲ್ಲರೂ ಸೇರಿ ಆತನ ವಿದ್ಯಾಭ್ಯಾಸದ ಹಣವನ್ನು ನಾವೇ ನೆರವು ಕೊಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ. ಜನರ ನಂಬಿಕೆ ಮೇಲೆ ಮಾಡಿದಂಥ ಒಂದು ಪ್ರಹಾರ ಇದು. ಹೋಮ್ ಗಾರ್ಡನ್ ಸಸ್ಪೆಂಡ್ ಮಾಡಿದ್ದಾರೆ. ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿಯನ್ನ ಹೊರಡಿಸ್ಬೇಕು. ಆ ಹುಡುಗನಿಗೇನು ಹೊರಗೆ ಹಾಕಿದ್ರು ಅವನಿಗೆ ಬೇರೆ ದಾರಿ ಹುಡುಕಿ ಅವನಿಗೆ ಸೀಟ್ ಸಿಗುವಂಗೆ ಹೆಂಗೆ ಮಾಡ್ತೀರಿ? ಯಜ್ಞೋಪವೀತವನ್ನು ತ್ಯಜಿಸಿದ್ದ ಘಟನೆಯನ್ನು ಕೇಳಿ ನಮಗೆ ಬಹಳ ಆಘಾತವಾಗಿದೆ. ಇಂತಹ ಅನೇಕ ಘಟನೆಗಳು ಸರಣಿಯಾಗಿ ಈಗ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ. ಹಿಂದೂಗಳನ್ನು, ಸನಾತನ ಧರ್ಮ ಅನುಯಾಯಿಗಳನ್ನು ಕೆಣಕತಕ್ಕಂತಹ ಒಂದು ದುಷ್ಟ ಪ್ರವೃತ್ತಿ ಕಾಣಸಿಗ್ತಾ ಇವೆ. ಸರ್ಕಾರ ಈ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಘಟನೆ ನಡೆದಿದೆ ಅನ್ನೋದು ತಿಳಿದು ತುಂಬಾ ಖೇದ ಆಗಿದೆ. ವ್ಯವಸ್ಥೆಗಿಂತ ಹೊರಗೆ ಈ ಸಮಾಜವನ್ನು ಅವಮಾನಿಸಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ್ದಾಗಿದೆ. ಇಂತಹ ಆ ಕಾರ್ಯ ಅದು ಯಾರಿಂದಲೂ ಆಗತಕ್ಕದ್ದಲ್ಲ. ಇವತ್ತು ಆದದ್ದನ್ನು ನಾವು ಖಂಡಿಸ್ತಾ ಇದ್ದೇವೆ. 3-4 ಡೇಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಂದು ವಾರದೊಳಗೆ ಕೊಡಬೇಕು. ಈಗಾಗಲೇ ಕ್ರಮ ತೆಗೆದುಕೊಳ್ಳಿಕ್ಕೆ ಬೀದರ್ SP ಅವ್ರಿಗೂ ಕೂಡ ನಾನು ಪರ್ಸನಲಾಗಿ ನೆನ್ನೆನೇ ದೂರವಾಣಿಲಿ ಮಾತನಾಡಿದ್ದೀವಿ. ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು, ಅವರೇ ಮಕ್ಕಳ ಭವಿಷ್ಯವನ್ನು ಕಟ್ ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ನಮಗೆ ವರದಿನ ಕೊಡಿ ಆಯೋಗಕ್ಕೆ ಅಂತೇಳಿ ಆಯೋಗ ಕೇಳಿದ್ದೀವಿ. ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಕೂಡ ಬರೀತೇವೆ. ಇನ್ನು ಜಾತಿಗಣತಿ ಜೇನುಗೂಡಿಗೆ ಕೈ ಹಾಕಿದ ಸಿಎಂ ಸಿದ್ದರಾಮಯ್ಯಗೆ ಈಗ ಟೆನ್ಷನ್ ಶುರುವಾಗಿದೆ. ವರದಿ ಅಂಕಿಅಂಶ ಲೀಕ್ ಆದ ಬೆನ್ನಲ್ಲೇ ವಿಪಕ್ಷಗಳು ಸೇರಿದಂತೆ ಕಾಂಗ್ರೆಸ್ನ ಪ್ರಬಲ ಸಮುದಾಯಗಳು ಸರ್ಕಾರದ ಮೇಲೆ ಮುಗಿಬಿದ್ದಿವೆ. ಜಾತಿಗಣತಿ ಬಹಿರಂಗ ಆದಮೇಲೆ ಮಂತ್ರಿಗಳು, ಶಾಸಕರು ಆಡಳಿತ ನಡೆಸೋದನ್ನ ಬಿಟ್ಟು ಗುದ್ದಾಟ ಮಾಡ್ತಾ ಇದ್ದಾರೆ ಅಂತ ಸಂಸದ ಗೋವಿಂದ ಕಾರಜೋಳ್ ಲೇವಡಿ ಮಾಡಿದ್ದಾರೆ. 10 ವರ್ಷದ ಜಾತಿಗಣತಿ ವರದಿ ಹೇಗೆ ಪ್ರಸ್ತುತ ಅನ್ನೋ ಕನಿಷ್ಠ ಜ್ಞಾನ ಇರಬೇಕಿತ್ತು ಅಂತ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಹಿಂದುಳಿದ ವರ್ಗದ ಸಣ್ಣ ಸಣ್ಣ ಸಮುದಾಯಗಳು ಒಟ್ಟಾಗುವ ಅನಿವಾರ್ಯತೆ ಇದೆ ಅಂತ ಮೈಸೂರು ಸಂಸದ ರಾಜವಂಶಸ್ಥ ಯದುವೀರ್ ಕರೆ ಕೊಟ್ಟಿದ್ದಾರೆ. ನಾನು ಹಿಂದುಳಿದ ವರ್ಗದವನಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳೋದು ಎಷ್ಟು ಕಷ್ಟ ಅಂತ ಅರಿವಾಗಿದೆ ಅಂದಿದ್ದಾರೆ. ಜಾತಿಗಣತಿ ವರದಿಯ ಬಗ್ಗೆ ಚರ್ಚಿಸೋಕೆ ಸಿಎಂ ಸರ್ವಪಕ್ಷ ಸಭೆ ಕರಿಬೇಕು ಅಂತ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಈ ನಡುವೆ ಶಿವಾನಂದ ಪಾಟೀಲ್ ಮತ್ತು ನನ್ನ ಮಧ್ಯೆ ಕ್ಯಾಬಿನೆಟ್ ಸಭೆಯಲ್ಲಿ ಯಾವುದೇ ವಾಗ್ವಾದ ಆಗಿಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟಪಡಿಸಿರೋದು. ಸರ್ಕಾರ ಜಾತಿ ಗಣತಿಯನ್ನ ಬಹಿರಂಗಗೊಳಿಸಿದ ಮೇಲೆ ಮಂತ್ರಿಗಳ ಮಧ್ಯೆ, ಶಾಸಕರ ಮಧ್ಯೆ ಜಂಗಿ ನಿಖಾಲೆ ಕುಸ್ತಿಗಳು ನಡೆದಿದ್ದಾವೆ. ಸರ್ಕಾರದ ಆಡಳಿತ ನಡೆಸೋದು ಬಿಟ್ಟು ಜಾತಿ ಜಂಜಾಟದೊಳಗೆ ಕುಸ್ತಿ ಆಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕುರ್ಚಿಯನ್ನು ಉಳಿಸಿಕೊಳ್ಳಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜಾತಿ ಗಣತಿಯನ್ನು ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಜಾತಿ ಪ್ರತಿ 10 ವರ್ಷಕ್ಕೋಸ್ಕರ ಜನಗಣತಿಯನ್ನು ಮಾಡ್ತೀವಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿರುವಂಥವರ ಸಮೀಕ್ಷೆ ಆಗಿರುತ್ತದೆ. ಅದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಕೊಡುತ್ತೆ, ಅದರ ಬೆನಿಫಿಟ್ ಕೊಡುತ್ತೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಏನು ಹೇಳ್ತಾರೆ, OBC, ಅದು ರಾಜಕೀಯವಾಗಿ ನಮಗೂ ಗೊತ್ತಾಯ್ತು. ನಾನು ಆ ವರ್ಗಕ್ಕೆ ಸೇರೋನು, ಎಷ್ಟು ಕಷ್ಟ ಅಂತ ಆ ಒಂದು ವರ್ಗದಲ್ಲಿ ನಾವು ಕೆಲಸ ಮಾಡೋದು ಅಂತ ಈ ರಾಜಕೀಯ ಕ್ಷೇತ್ರದಲ್ಲೇ ಗೊತ್ತಾಯ್ತು. 200ಗಿಂತ ಹೆಚ್ಚು ಸಬ್ ಕಾಸ್ಟ್ಗಳು, ಅಂದ್ರೆ ಬೇರೆ ಬೇರೆ ಸಮುದಾಯಗಳು OBCಗೆ ಸೇರಿರುವಂಥದ್ದು. ಅದರಲ್ಲಿ ಯಾವ್ದು ಬೇರೆ ಬೇರೆ ಕ್ಲಾಸ್ಗಳಿದಾವೆ. ಅದು ನಿಜಕ್ಕೂ ನೀವು ಒಳಗೆ ಹೋದ್ರೆ ಅದು ಆಚೆ ಬರೋಂಗಿಲ್ಲ. ಆ ರೀತಿಯ ಒಂದು ವರ್ಗ ನಮ್ಮ OBC ವರ್ಗ. ಈ ಸರ್ವೆಗಳು ಅಂತಕ್ಕಂಥದ್ದನ್ನ ಏನ್ ಕರೀತಾ ಇದ್ದಾರೆ, ಇದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ, ಇವೆಲ್ಲವೂ ಕೂಡ ಪುನರ್ ಪರಿಶೀಲನೆ ಆಗಬೇಕು. ಸರ್ಕಾರ ಒಂದು ಸರ್ವಪಕ್ಷದ ಒಂದು ಸಭೆಯನ್ನು ಕರೀತಕ್ಕಂಥದ್ದು ಸೂಕ್ತ. ಬುದ್ಧಿಜೀವಿಗಳು, ಸ್ವಾಮೀಜಿಗಳು, ಎಲ್ಲ ಜಾತಿ ವರ್ಗದಲ್ಲಿ ಒಂದಷ್ಟು ಸಂಘಗಳನ್ನೂ ಕರೀರಿ, ಕೂತ್ಕೊಂಡು ಚರ್ಚೆ ಮಾಡೋಣ. ಒಂದು ಸಣ್ಣ ಸ್ಪಾರ್ಕು. ಅವರು ಶಿವಾನಂದ ಪಾಟೀಲ್ ಹೇಳುವಾಗ ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ 2018ರಾಗ ನಮಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ ಹೇಳಿದ್ರು. ಎಲ್ಲವನ್ನ ಕೂಡ ಮಾಡಿನೇ ಇವತ್ತು ದಿವಸ ನಾವು ಕ್ಯಾಬಿನೆಟ್ಗೆ ಹೋಗಿದ್ದೀವಿ. ಎಲ್ಲರೂ ನಾವು ಒಕ್ಕಟ್ಟಾಗಿದ್ದೀವಿ. ನಾವೆಲ್ಲರೂ ಒಟ್ಟಿಗೆ ಮತ್ತೆ ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೀವಿ. ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂಥ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ಇಡ್ತೀವಿ. ಒಟ್ಟಿನಲ್ಲಿ ಹಿಂದೂ ಧರ್ಮವನ್ನು ಜಾತಿಗಳ ಆಧಾರದ ಮೇಲೆ, ಒಳಜಾತಿಗಳ ಆಧಾರದ ಮೇಲೆ ಒಡೆದು ಹಾಕಬೇಕು ಅಷ್ಟೇ ಉದ್ದೇಶ. ಅದೊಂದೇ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಇಲ್ಲದೇ ಇದ್ದರೆ ಇಂತಹ ಹಠಕ್ಕೆ ಬಿದ್ದುಬಿಟ್ಟು ಅದನ್ನು ತರಲೇಬೇಕು ಅನ್ನುವಂಥದ್ದು ಏನು ಇರ್ತಾ ಇರಲಿಲ್ಲ. ಬೇರೆ ಬೇರೆ ವಿಚಾರದಲ್ಲೂ ತರಬೇಕಿತ್ತಲ್ವ. ಇದಷ್ಟೇ ಯಾಕಿದೆ ಇಷ್ಟೆಲ್ಲ ವಿರೋಧಗಳಿದ್ದಾಗಲೂ.